ದಕ್ಷಿಣೇಶ್ವರದಲ್ಲಿ ಮಾಸ್ಟರ್. 18ನೇ ಡಿಸೆಂಬರ್ 1883, ಮಾರ್ಗಶಿರ ಕೃಷ್ಣ ಚತುರ್ಥಿ, ಮಂಗಳವಾರ. ಪರಮಹಂಸರು ಪ್ರಾತಃ ಕಾಲ ತಮ್ಮ ಕೊಠಡಿಯ ಪಶ್ಚಿಮ ವರಾಂಡದಲ್ಲಿ ಕೆಲವು ಮಂದಿ ಭಕ್ತರೊಡನೆ ಕುಳಿತಿದ್ದಾರೆ. ದೇವೇಂದ್ರನಾಥ ಠಾಕೂರನ ಭಕ್ತಿ ಮತ್ತು ವೈರಾಗ್ಯದ ಸಂಬಂಧವಾಗಿ ಆತನನ್ನು ಬಹಳವಾಗಿ ಹೊಗಳುತ್ತಿದ್ದಾರೆ. ರಾಖಾಲನೆ ಮೊದಲಾದ ಭಕ್ತರ ಕಡೆಗೆ ತೋರಿಸಿ ಹೇಳುತ್ತಿದ್ದಾರೆ, ದೇವೇಂದ್ರ ಒಳ್ಳೆ ಮನುಷ್ಯ. ಆದರೆ ಯಾರು ಸಂಸಾರಕ್ಕೆ ಕಾಲು ಹಾಕದೆ ಬಾಲ್ಯದಿಂದಲೇ ಶುಕದೇವನಂತೆ ಅಹರ್ನಿಶಿ ಭಗವತ್ ಚಿಂತನೆ ಮಾಡುತ್ತಾರೋ, ಅಂದರೆ ಯಾರು ಕೌಮಾರ ವೈರಾಗ್ಯ ಸಂಪನ್ನರೋ ಅವರು ನಿಸ್ಸಂದೇಹವಾಗಿ ಧನ್ಯರು. ಸಂಸಾರಿಗೆ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತದೆ. ಆದರೂ ಒಮ್ಮೊಮ್ಮೆ ಒಳ್ಳೆ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾನೆ. ಮಧುರ ಬಾಬು ಒಂದು ವ್ಯಾಜ್ಯಕ್ಕೆ ಸಿಕ್ಕಿದ್ದ. ಆತ ಕಾಳಿ ದೇವಾಲಯದಲ್ಲಿ ನನಗೆ ಹೇಳಿದ, ಬಾಬಾ, ಈ ಅರ್ಘ್ಯವನ್ನು ಭಗವತಿಗೆ ಅರ್ಪಿಸಿ. ನಾನು ಯಾವ ಸಂದೇಹವನ್ನು ಪಡದೆ ಭಗವತಿಗೆ ಅರ್ಪಿಸಿದೆ. ಆತ ಸಂಪೂರ್ಣವಾಗಿ ನಂಬಿದ್ದ, ನಾನು ಅರ್ಘ್ಯವನ್ನು ಅರ್ಪಿಸಿದರೆ ತಾನು ನಿಸ್ಸಂದೇಹವಾಗಿ ಗೆಲ್ಲುವುದಾಗಿ. ರತಿಯ ತಾಯಿಯದು ಎಂಥ ಭಕ್ತಿ! ಎಷ್ಟೊಂದು ವೇಳೆ ಇಲ್ಲಿಗೆ ಬರುತ್ತಿದ್ದಳು, ಎಷ್ಟೊಂದು ಸೇವೆ ಮಾಡುತ್ತಿದ್ದಳು. ಆಕೆ ವೈಷ್ಣವಿ. ಒಂದು ದಿನ ಆಕೆಯ ಕಣ್ಣಿಗೆ ಬಿತ್ತು ನಾನು ಕಾಳಿಯ ಪ್ರಸಾದ ತಿನ್ನುತ್ತಿರುವುದು. ಅದು ಆಕೆಯನ್ನು ಇಲ್ಲಿಗೆ ಬಾರದ ಹಾಗೆ ಮಾಡಿಬಿಟ್ಟಿತು. ಆಕೆ ಒಂದೇ ಒಂದು ಸ್ವರದವಳು. ಜನರನ್ನು ಮೊದಮೊದಲು ಅರಿಯಲಾಗುವುದಿಲ್ಲ. ಪರಮಹಂಸರು ಈಗ ತಮ್ಮ ಕೊಠಡಿಯ ಒಳಗೆ ಪೂರ್ವದ ಬಾಗಿಲ ಹತ್ತಿರ ಕುಳಿತಿದ್ದಾರೆ. ಚಳಿಗಾಲದ ಪ್ರಾತಃ ಕಾಲವಾದ್ದರಿಂದ ಶಾಲು ಹೊತ್ತುಕೊಂಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಸೂರ್ಯ ದರ್ಶನ ಮಾಡಿ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಕಣ್ಣು ಎವೆಯಿಕ್ಕದೆ ನೋಡುತ್ತಿದೆ. ಬಾಹ್ಯ ಜ್ಞಾನ ಶೂನ್ಯರಾಗಿ ಬಿಟ್ಟಿದ್ದಾರೆ. ಬಹಳ ಹೊತ್ತಿನ ನಂತರ ಪ್ರಕೃತಿಸ್ಥರಾಗುತ್ತಿದ್ದಾರೆ. ರಾಖಾಲ, ಹಾಜರ, ಮಾಸ್ಟರ್ ಮೊದಲಾದವರು ಹತ್ತಿರ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಹಾಜರಾನಿಗೆ, ಸಮಾಧಿಯ ಅವಸ್ಥೆ ಪ್ರೇಮದಿಂದ ಪ್ರೇರಿತವಾದುದೇನೋ ನಿಜ. ಒಮ್ಮೆ ಶ್ಯಾಮ ಬಜಾರಿನ ನಟವರ ಗೋಸ್ವಾಮಿಯ ಮನೆಯಲ್ಲಿ ಕೀರ್ತನೆ ನಡೆಯಿತು. ಅಲ್ಲಿ ನನಗೆ ಶ್ರೀಕೃಷ್ಣನ ಮತ್ತು ಗೋಪಿಯರ ದರ್ಶನ ದೊರೆತು ಸಮಾಧಿಸ್ಥನಾಗಿ ಬಿಟ್ಟೆ. ಅನುಭವವಾಯಿತು. ನನ್ನ ಸೂಕ್ಷ್ಮ ಶರೀರ ಶ್ರೀಕೃಷ್ಣನ ಹಿಂದೆ ಹಿಂದೆ ತಿರುಗುತ್ತಿರುವ ಹಾಗೆ. ಜೋರಾಸಂಕದ ಹರಿಸಭೆಯಲ್ಲಿ ಈ ವಿಧದ ಕೀರ್ತನೆ ನಡೆಯುತ್ತಿದ್ದಾಗಲೂ ಸಮಾಧಿಸ್ಥನಾಗಿ ಬಾಹ್ಯ ಶೂನ್ಯನಾಗಿ ಬಿಟ್ಟೆ. ಆ ದಿನ ದೇಹತ್ಯಾಗದ ಸಂಭವ ಇತ್ತು. ಪರಮಹಂಸರು ಸ್ನಾನ ಮುಗಿಸಿದ ನಂತರ ಮತ್ತೆ ಅವರು ಗೋಪಿ ಪ್ರೇಮದ ಸಂಬಂಧವಾಗಿ ಮಾತನಾಡುತ್ತಿದ್ದಾರೆ. ಅವರು ಮಾಸ್ಟರ್ ಮತ್ತು ಉಳಿದ ಭಕ್ತರಿಗೆ ಹೇಳುತ್ತಿದ್ದಾರೆ, ಗೋಪಿಯರು ಶ್ರೀಕೃಷ್ಣನಲ್ಲಿಟ್ಟಿದ್ದ ಪ್ರೀತಿಯನ್ನು ಅನುಸರಿಸಬೇಕು. ಈ ವಿಧದ ಹಾಡುಗಳನ್ನು ಆಗಾಗ ಹಾಡುತ್ತಿರಿ. ಹೃದಯವಲ್ಲಭನಿರುವ ಕದಂಬವನವೆನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೆಳದಿ. ಕೃಷ್ಣ ಗಂಧವು ಇದೇಕೋ ಇಲ್ಲಿಗೂ ಬೀಸುತ್ತಿದೆ, ನಡೆಯಲಾರನು ಮುಂದೆ ಸೋತಿರುವೆನು. ಮತ್ತೆ ಹಾಡುತ್ತಿದ್ದಾರೆ, ಹೋಗಲಾರೆ ನಾ ಹೋಗಲಾರೆ ಮನೆಗೆ, ಕೃಷ್ಣ ನಾಮವನ್ನು ಜಪಿಸಲಾರೆ ನಾ ನನ್ನ ಮನೆಯ ಒಳಗೆ. ಪರಮಹಂಸರು ರಾಖಾಲನಿಗೆ ಒಳ್ಳೆಯದಾಗಲಿ ಎಂದು ಸಿದ್ದೇಶ್ವರಿ ದೇವಿಗೆ ಎಳನೀರು ಸಕ್ಕರೆ ಅರ್ಪಿಸುವುದಾಗಿ ಹರಕೆ ಹೊತ್ತಿದ್ದರು. ಅವುಗಳ ಬೆಲೆಯನ್ನು ಕೊಡಲು ಮಾಸ್ಟರಿಗೆ ಸಾಧ್ಯವಾಗುತ್ತದೆಯೇ ಎಂದು ಆತನನ್ನು ಕೇಳುತ್ತಿದ್ದಾರೆ. ಪರಮಹಂಸರು ಅಪರಾಹ್ನದಲ್ಲಿ ರಾಖಾಲ, ಮಾಸ್ಟರ್ ಮೊದಲಾದವರೊಡನೆ ಕಲ್ಕತ್ತದಲ್ಲಿರುವ ಸಿದ್ದೇಶ್ವರಿ ದೇವಾಲಯದ ಕಡೆಗೆ ಗಾಡಿ ಮಾಡಿಕೊಂಡು ಬರುತ್ತಿದ್ದಾರೆ. ದಾರಿಯಲ್ಲಿ ಸಕ್ಕರೆ ಎಳನೀರು ಕೊಂಡುಕೊಂಡದ್ದಾಯಿತು. ದೇವಾಲಯವನ್ನು ಮುಟ್ಟಿದ ನಂತರ ಪರಮಹಂಸರು ಭಕ್ತರಿಗೆ ಹೇಳಿದರು, ಎಳನೀರನ್ನು ಕೊಚ್ಚಿ ಅದಕ್ಕೆ ಸಕ್ಕರೆ ಬೆರೆಸಿ ಭಗವತಿಗೆ ಅರ್ಪಿಸುವ ಹಾಗೆ. ಅಲ್ಲಿನ ಅರ್ಚಕರು ತಮ್ಮ ಸ್ನೇಹಿತರೊಡನೆ ಇಸ್ಪೀಟು ಆಡುತ್ತಿದ್ದುದು ಪರಮಹಂಸರ ಕಣ್ಣಿಗೆ ಬಿತ್ತು. ಅದನ್ನು ನೋಡಿ ಪರಮಹಂಸರು ಭಕ್ತರಿಗೆ ಹೇಳುತ್ತಿದ್ದಾರೆ, ನೋಡಿದಿರಾ ಇಲ್ಲೂ ಇಸ್ಪೀಟು ಆಡುತ್ತಿರುವುದನ್ನು? ಇಲ್ಲಿ ಮಾಡಬೇಕಾದ್ದು ಭಗವತ್ ಚಿಂತನೆ. ಪರಮಹಂಸರು ದೇವಾಲಯದಿಂದ ಹೊರಟು ಯದುಮಲ್ಲಿಕನ ಮನೆಗೆ ಬಂದಿದ್ದಾರೆ. ಆತನೊಡನೆ ಅನೇಕ ಮಂದಿ ಬಾಬುಗಳು ಕುಳಿತಿದ್ದಾರೆ. ಯದುಮಲ್ಲಿಕ ಪರಮಹಂಸರನ್ನು ಆದರದಿಂದ ಬರಮಾಡಿಕೊಂಡ. ಶ್ರೀರಾಮಕೃಷ್ಣರು, ನೀನು ಇಷ್ಟೊಂದು ಜನ ನಕಲಿ ಶ್ಯಾಮರನ್ನು, ಹೊಗಳಭಟ್ಟರನ್ನು ಏಕೆ ಹತ್ತಿರಕ್ಕೆ ಸೇರಿಸುತ್ತಾ ಇದ್ದೀಯೇ? ಯದುಮಲ್ಲಿಕ,
ನೀವು ಅವರನ್ನು ಉದ್ಧಾರ ಮಾಡಲಿ ಎಂದು. ಶ್ರೀರಾಮಕೃಷ್ಣರು ಹೊಗಳು ಭಟ್ಟರು ಭಾವಿಸುತ್ತಾರೆ ಧನಿಕ ತಮಗಾಗಿ ಹಣದ ಚೀಲದ ಕಟ್ಟನ್ನು ಸಡಿಲು ಮಾಡುತ್ತಾನೆ ಎಂದು. ಆದರೆ ಆತನಿಂದ ಏನನ್ನಾದರೂ ವಸೂಲು ಮಾಡುವುದು ಅಂದರೆ ಬಹಳ ಕಷ್ಟ. ಒಮ್ಮೆ ಒಂದು ನರಿ ಒಂದು ಹೋರಿಯನ್ನು ಕಂಡು ಅದರ ಸಂಘವನ್ನು ಬಿಡಲೊಲ್ಲದು. ಅದು ಹುಲ್ಲು ಮೇಯುತ್ತಿದ್ದರೆ ಇದು ಜೊತೆಯಲ್ಲಿ ಇರುತ್ತಿತ್ತು. ನರಿ ಭಾವಿಸಿತು, ಹೋರಿಯ ಬೀಜಕೋಶ ನೇತಾಡುತ್ತಿದೆ, ಎಂದಾದರೂ ಒಂದು ದಿನ ಅದು ಬೀಳುತ್ತದೆ, ಆಗ ನಾನು ಅದನ್ನು ಸವಿಯಬಹುದು. ಹೋರಿ ಮಲೆಗೆ ನಿದ್ರಿಸಿದಾಗಲೆಲ್ಲ ನರಿಯು ಅದರ ಹತ್ತಿರವೇ ಮಲೆಗೆ ನಿದ್ರಿಸುತ್ತಿತ್ತು. ಅದು ಎದ್ದು ಸುತ್ತಾಡಿದಾಗಲೆಲ್ಲ ನರಿಯು ಅದರ ಹಿಂದೆಯೇ ಸುತ್ತಾಡುತ್ತಿತ್ತು. ಹೀಗೆ ಎಷ್ಟೋ ದಿನ ಕಳೆದು ಹೋದವು. ಆದರೂ ಹೋರಿಯ ಬೀಜಕೋಶ ಕೆಳಕ್ಕೆ ಬೀಳಲಿಲ್ಲ. ಆಗ ಅದು ನಿರಾಶೆಯಿಂದ ಹೊರಟು ಹೋಯಿತು. ಹೊಗಳು ಭಟ್ಟರಿಗೂ ಆಗುವ ಗತಿ ಇದೆ. ಯದುಮಲ್ಲಿಕ ಮತ್ತು ಆತನ ತಾಯಿ ಪರಮಹಂಸರಿಗೂ ಮತ್ತು ಅವರ ಭಕ್ತರಿಗೂ ಉಪಹಾರ ಮಾಡಿಸಿದರು. 19 ಡಿಸೆಂಬರ್ 1883 ಮಾರ್ಗಶಿರ ಕೃಷ್ಣ ಪಂಚಮಿ ಬುಧವಾರ. ಗಂಟೆ ಬೆಳಗಿನ 9. ಪರಮಹಂಸರು ಮಾಸ್ಟರ್ರೊಡನೆ ದಕ್ಷಿಣೇಶ್ವರದ ಬಿಲ್ವ ಮರದ ಹತ್ತಿರ ಮಾತನಾಡುತ್ತಿದ್ದಾರೆ. ಬಿಲ್ವ ಮರದ ಮೂಲ ಪರಮಹಂಸರ ಸಾಧನ ಭೂಮಿ. ಅದು ಅತಿ ನಿರ್ಜನ ಪ್ರದೇಶ. ಉತ್ತರದಲ್ಲಿ ಎತ್ತರವಾದ ಕಾಂಪೌಂಡು ಇದೆ. ಅದರಿಂದ ಆಚೆಗೆ ಮದ್ದಿನ ಮನೆ. ಪಶ್ಚಿಮದಲ್ಲಿ ಸರ್ವೆ ಮರಗಳ ತೋಪು ಸದಾ ಸೊಯ್ ಸೊಯ್ ಅಂತ ಶಬ್ದ ಮಾಡುತ್ತಿದೆ. ಅದರಿಂದ ಆಚೆಗೆ ಭಾಗೀರಥಿ ಹರಿಯುತ್ತಿದ್ದಾಳೆ. ದಕ್ಷಿಣ ದಿಕ್ಕಿನಲ್ಲಿ ಪಂಚವಟಿ ಕಾಣಿಸಿಕೊಳ್ಳುತ್ತಿದೆ. ಸುತ್ತಲೂ ಅಷ್ಟೊಂದು ಮರಗಿಡಗಳು ಎದ್ದಿವೆ. ದೇವಾಲಯ ಇಲ್ಲಿಂದ ಕಣ್ಣಿಗೆ ಬೀಳುತ್ತಿಲ್ಲ. ಬಾಹ್ಯ ಪ್ರಪಂಚದ ಶಬ್ದ ಒಂದು ಕಿಂಚಿತ್ತೂ ಇಲ್ಲಿಗೆ ಕೇಳಿ ಬರುತ್ತಿಲ್ಲ. ಶ್ರೀರಾಮಕೃಷ್ಣರು ಮಾಸ್ತರಿಗೆ, ನೋಡು, ಕಾಮಕಾಂಚನವನ್ನು ತ್ಯಾಗ ಮಾಡದ ಹೊರತು ಭಗವಂತನ ಸಾಕ್ಷಾತ್ಕಾರ ದೊರಕುವುದಿಲ್ಲ. ಮಾಸ್ಟರ್, ಏಕೆ? ವಸಿಷ್ಠ ದೇವ ರಾಮಚಂದ್ರನಿಗೆ ಹೇಳಲಿಲ್ಲವೇ, ರಾಮ, ನೀನು ಈ ಜಗತ್ತನ್ನು ತ್ಯಜಿಸಬಹುದು, ಇದು ಭಗವಂತನಿಂದ ಹೊರಗಿರುವುದಾದರೆ? ಶ್ರೀರಾಮಕೃಷ್ಣರು ನಸುನಕ್ಕು, ಅದು ರಾವಣನ ವಧೆಗಾಗಿ. ಅದಕ್ಕಾಗಿ ರಾಮ ಸಂಸಾರಕ್ಕೆ ಬಿದ್ದಿದ್ದು, ವಿವಾಹ ಮಾಡಿಕೊಂಡಿದ್ದು. ಮಾಸ್ಟರ್ ಬಾಯಲ್ಲಿ ಒಂದು ಮಾತೂ ಹೊರಡದೆ ಮರದ ತುಂಡಿನ ಹಾಗೆ ಸುಮ್ಮನೆ ನಿಂತುಕೊಂಡಿದ್ದಾನೆ. ಪರಮಹಂಸರು ತಮ್ಮ ಕೊಠಡಿಗೆ ಹಿಂದಿರುಗಲು ಪಂಚವಟಿಯ ಕಡೆಗೆ ಬರುತ್ತಿದ್ದಾರೆ. ಮಾಸ್ತರು ಅವರನ್ನು ಹಿಂಬಾಲಿಸುತ್ತಿದ್ದಾನೆ. ಈಗ ಗಂಟೆ 10. ಮಾಸ್ಟರ್, ಭಗವಂತನ ನಿರಾಕಾರ ಸಾಕ್ಷಾತ್ಕಾರಕ್ಕೆ ಸಾಧನೆ ಇಲ್ಲವೇ? ಶ್ರೀರಾಮಕೃಷ್ಣರು, ಇಲ್ಲದೆ ಏನು, ಆದರೆ ಆ ಮಾರ್ಗ ಬಹಳ ಕಠಿಣವಾದ್ದು. ಹಿಂದಿನ ಋಷಿಗಳು ಬಹಳವಾಗಿ ತಪಸ್ಸು ಮಾಡಿ ಭಗವಂತ ತಮ್ಮ ಆತ್ಮದ ಆತ್ಮ ಎಂಬುದನ್ನು, ಬ್ರಹ್ಮನ ನಿಜಸ್ವರೂಪ ಏನು ಎಂಬುದನ್ನು ಅನುಭವ ಮಾಡಿಕೊಳ್ಳುತ್ತಿದ್ದರು. ಆದರೆ ಅವರು ಎಷ್ಟು ಕಷ್ಟಪಡಬೇಕಾಯಿತು. ಅವರು ಪ್ರಾತಃ ಕಾಲವೇ ತಮ್ಮ ಕುಟೀರವನ್ನು ಬಿಟ್ಟು ಇಡೀ ಹಗಲೆಲ್ಲ ತಪಸ್ಸಿನಲ್ಲಿ ತೊಡಗಿದ್ದು ಸಾಯಂಕಾಲದ ನಂತರ ಕುಟೀರಕ್ಕೆ ಹಿಂದಿರುಗಿ ಬರುತ್ತಿದ್ದರು. ರಾತ್ರಿ ವೇಳೆಯಲ್ಲಿ ಮಾತ್ರ ಎಲ್ಲೋ ಕಿಂಚಿತ್ ಫಲಮೂಲಗಳನ್ನು ತಿನ್ನುತ್ತಿದ್ದರು. ಈ ಸಾಧನೆಯಲ್ಲಿ ವಿಷಯ ಬುದ್ಧಿ ಲೇಷ ಮಾತ್ರವಿದ್ದರೂ ಭಗವಂತನ ಸಾಕ್ಷಾತ್ಕಾರ ದೊರೆಯುವುದಿಲ್ಲ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಈ ವಸ್ತುಗಳ ಮೇಲಿನ ಆಸಕ್ತಿ ಮನಸ್ಸಿನಲ್ಲಿ ಕಿಂಚಿತ್ತೂ ಇರಕೂಡದು. ಆಗ ಮಾತ್ರವೇ ಮನಸ್ಸು ಶುದ್ಧವಾಗುತ್ತದೆ. ಶುದ್ಧ ಮನಸ್ಸೇ ಶುದ್ಧ ಆತ್ಮ. ಅಂಥ ಮನಸ್ಸಿನಲ್ಲಿ ಕಾಮಕಾಂಚನಾಸಕ್ತಿ ಕಿಂಚಿತ್ತೂ ಇರದು. ಮನಸ್ಸು ಶುದ್ಧವಾದಾಗ ಇನ್ನೊಂದು ಅನುಭವ ದೊರೆಯುತ್ತದೆ. ಅನುಭವವಾಗುತ್ತದೆ, ಭಗವಂತನೇ ಕರ್ತ, ನಾನು ಅಕರ್ತ. ಪರರ ಸುಖದಲ್ಲಿ ಅಥವಾ ದುಃಖದಲ್ಲಿ ನಾನಿಲ್ಲದಿದ್ದರೆ ಆಗುವುದಿಲ್ಲ ಎಂಬ ಜ್ಞಾನವಿರದು. ಒಮ್ಮೆ ಒಬ್ಬ ದುಷ್ಟ ಒಂದು ಮಠದ ಸಾಧುವನ್ನು ಪ್ರಜ್ಞೆ ತಪ್ಪುವವರೆಗೆ ಹೊಡೆದು ಬಿಟ್ಟ. ಆತನಿಗೆ ಪ್ರಜ್ಞೆ ಬಂದ ಮೇಲೆ ಆತನ ಸ್ನೇಹಿತರು ಕೇಳಿದರು, ಯಾರು ನಿನಗೆ ಈಗ ಹಾಲು ಕುಡಿಸುತ್ತಿದ್ದಾರೆ? ಆತ ಹೇಳಿದ, ಯಾರು ನನ್ನನ್ನು ಹೊಡೆದನೋ ಆತನೇ ಈಗ ಹಾಲು ಕುಡಿಸುತ್ತಿದ್ದಾನೆ. ಮಾಸ್ಟರ್, ಹೌದು, ನನಗೆ ಆ ಕಥೆ ಗೊತ್ತಿದೆ. ಶ್ರೀರಾಮಕೃಷ್ಣರು, ಕೇವಲ ಅದು ಗೊತ್ತಿದ್ದು ಬಿಟ್ಟರೆ ಸಾಕಾಗದು. ಅದರ ಅರ್ಥವನ್ನು ಅನುಷ್ಠಾನಕ್ಕೆ ತರಬೇಕು. ವಿಷಯ ಚಿಂತನೆ ಮನಸ್ಸನ್ನು ಸಮಾಧಿಸ್ಥವಾಗಲು ಬಿಟ್ಟುಕೊಡದು. ವಿಷಯ ಬುದ್ಧಿ ಸಂಪೂರ್ಣವಾಗಿ ತೊಲಗಿ ಹೋದ ನಂತರವೇ ಸ್ಥಿತ ಸಮಾಧಿ ಉಂಟಾಗುತ್ತದೆ.
ನಾನು ಸ್ಥಿತ ಸಮಾಧಿಯಲ್ಲಿ ದೇಹ ತ್ಯಾಗ ಮಾಡಿಬಿಡಬಲ್ಲೆ. ಆದರೆ ನನ್ನಲ್ಲಿ ಭಕ್ತನಾಗಿ ಇರಬೇಕೆಂಬ ಸ್ವಲ್ಪ ಆಸೆ ಇದೆ. ಅದಕ್ಕಾಗಿಯೇ ನಾನು ಈ ದೇಹದ ಮೇಲೆ ಸ್ವಲ್ಪ ಮನಸ್ಸಿಟ್ಟಿರುವುದು. ಇನ್ನೊಂದು ಇದೆ, ಉನ್ಮನ ಸಮಾಧಿ ಎಂಬುದು. ಚೆದರಿದ್ದ ಮನಸ್ಸನ್ನು ಇದ್ದಕ್ಕಿದ್ದ ಹಾಗೆ ಒಟ್ಟುಗೂಡಿಸುವುದು. ಇದು ಏನು ಎಂಬುದು ನಿನಗೆ ಅರ್ಥವಾಯಿತೇ? ಮಾಸ್ಟರ್: ಹೌದು, ಆಯಿತು. ಶ್ರೀರಾಮಕೃಷ್ಣರು: ಇದು ಚದುರಿ ಹೋಗಿದ್ದ ಮನಸ್ಸನ್ನು ಇದ್ದಕ್ಕಿದ್ದ ಹಾಗೆ ಒಟ್ಟುಗೂಡಿಸುವುದು. ಈ ಸಮಾಧಿ ಹೆಚ್ಚು ಹೊತ್ತು ನಿಲ್ಲದು. ಪ್ರಾಪಂಚಿಕ ಯೋಚನೆ ಬಂದು ಅದನ್ನು ಭಂಗ ಮಾಡಿಬಿಡುತ್ತದೆ. ಯೋಗಿಯ ಯೋಗ ಭಂಗವಾಗಿ ಬಿಡುತ್ತದೆ. ಕಾಮಾನುಪುಕುರದಲ್ಲಿ ನೋಡಿದ್ದೇನೆ, ಕೂಡ ಗೋಡೆಯೊಳಗೆ ಬಿಲ ಮಾಡಿಕೊಂಡು ಇರುವುದನ್ನು. ಅದು ಅಲ್ಲಿ ಬಹಳ ಆರಾಮದಿಂದ ಇರುತ್ತದೆ. ಒಮ್ಮೊಮ್ಮೆ ಜನ ಅದರ ಬಾಲಕ್ಕೆ ಇಟ್ಟಿಗೆಯನ್ನು ಕಟ್ಟಿಬಿಡುತ್ತಾರೆ. ಇಟ್ಟಿಗೆಯ ಭಾರಕ್ಕೆ ಅದು ಬಿಲದಿಂದ ಹೊರಕ್ಕೆ ಬೀಳಬೇಕಾಗುತ್ತದೆ. ತನ್ನ ಬಿಲದೊಳಕ್ಕೆ ಹೋಗಿ ಆರಾಮದಿಂದಿರಲು ಅದು ಎಷ್ಟೇ ಸಲ ಪ್ರಯತ್ನ ಪಟ್ಟರೂ ಅಷ್ಟೂ ಸಲವೂ ಇಟ್ಟಿಗೆಯ ಭಾರದಿಂದ ಅದು ಕೆಳಕ್ಕೆ ಬೀಳುತ್ತಲೇ ಇರಬೇಕಾಗುತ್ತದೆ. ವಿಷಯ ಚಿಂತನೆಯು ಹೀಗೆಯೇ ಮಾಡುತ್ತದೆ. ಅದು ಯೋಗಿಯನ್ನು ಯೋಗಭ್ರಷ್ಟನನ್ನಾಗಿಸುತ್ತದೆ. ಪ್ರಾಪಂಚಿಕರಿಗೂ ಒಮ್ಮೊಮ್ಮೆ ಸಮಾಧಿಯ ಅವಸ್ಥೆ ಉಂಟಾಗಲೂಬಹುದು. ಸೂರ್ಯೋದಯವಾದಾಗ ತಾವರೆಯ ಹೂವು ಅರಳುತ್ತದೆ. ಆದರೆ ಸೂರ್ಯನನ್ನು ಮೋಡ ಮುಚ್ಚಿತು ಎಂದರೆ ಅದು ಮುಚ್ಚಿಕೊಂಡು ಬಿಡುತ್ತದೆ. ಪ್ರಾಪಂಚಿಕ ಚಿಂತನೆಯೇ ಮೋಡ. ಮಾಸ್ಟರ್: ಸಾಧನೆ ಮಾಡಿದರೆ ಜ್ಞಾನ ಭಕ್ತಿ ಎರಡನ್ನೂ ಗಳಿಸಿಕೊಳ್ಳಲಾಗುವುದಿಲ್ಲವೇ? ಶ್ರೀರಾಮಕೃಷ್ಣರು: ಭಕ್ತಿ ಮಾರ್ಗವನ್ನು ಅನುಸರಿಸಿದರೆ ಎರಡೂ ದೊರೆಯುತ್ತದೆ. ಅವಶ್ಯಕವೆನಿಸಿದರೆ ಭಗವಂತನೇ ಬ್ರಹ್ಮಜ್ಞಾನವನ್ನು ಕೊಡುತ್ತಾನೆ. ಬಹಳ ಉತ್ತಮ ಸಾಧಕ ಜ್ಞಾನ ಭಕ್ತಿ ಎರಡನ್ನೂ ಜೊತೆಯಲ್ಲೇ ಬೆಳೆಸಿಕೊಂಡು ಬಿಡುತ್ತಾನೆ. ಈಶ್ವರ ಕೋಟಿ ಈ ಗುಂಪಿಗೆ ಸೇರಿದವರು. ಉದಾಹರಣೆಗೆ ಚೈತನ್ಯ ದೇವ. ಆದರೆ ಜೀವಕೋಟಿಗಳ ವಿಷಯವೇ ಬೇರೆ. ಬೆಳಕಿನಲ್ಲಿ 5 ವಿಧ: ದೀಪದ ಬೆಳಕು, ವಿವಿಧ ಬೆಂಕಿಗಳ ಬೆಳಕು, ಚಂದ್ರನ ಬೆಳಕು, ಸೂರ್ಯನ ಬೆಳಕು, ಸೂರ್ಯ ಚಂದ್ರರ ಮಿಶ್ರಣ ಬೆಳಕು. ಭಕ್ತಿ ಚಂದ್ರನ ಬೆಳಕು, ಜ್ಞಾನ ಸೂರ್ಯನ ಬೆಳಕು. ಕೆಲವು ವೇಳೆ ಸೂರ್ಯ ಅಸ್ತನಾಗುವುದಕ್ಕೆ ಮುನ್ನವೇ ಚಂದ್ರೋದಯವಾಗುವುದನ್ನು ನೋಡಬಹುದು. ಅವತಾರಾದಿಗಳಲ್ಲಿ ಭಕ್ತಿ ಎಂಬ ಚಂದ್ರ, ಜ್ಞಾನವೆಂಬ ಸೂರ್ಯ ಎರಡೂ ಜೊತೆಯಲ್ಲೇ ಇರುವುದನ್ನು ನೋಡಬಹುದು. ಮನಸ್ಸು ಮಾಡಿಕೊಂಡ ಕ್ಷಣಕ್ಕೆ ಎಲ್ಲರೂ ಜ್ಞಾನ ಭಕ್ತಿಗಳನ್ನು ಒಟ್ಟಿಗೆ ಬೆಳೆಸಿಕೊಳ್ಳಲು ಸಾಧ್ಯವೇ? ಆಧಾರ ವಿಶೇಷತೆ ಎಂಬುದೊಂದಿದೆ. ಕೆಲವು ಬೊಂಬುಗಳಲ್ಲಿ ಟೊಳ್ಳು ದೊಡ್ಡದಾಗಿರುತ್ತದೆ, ಇನ್ನು ಕೆಲವುದರಲ್ಲಿ ಚಿಕ್ಕದಾಗಿರುತ್ತದೆ. ಭಗವಂತನ ನೈಜ ಸ್ವರೂಪವನ್ನು ಗ್ರಹಿಸಲು ಎಲ್ಲರಿಗೂ ಸಾಧ್ಯವೇ? ಒಂದು ಸೇರಿನ ಪಾತ್ರೆಗೆ 2 ಸೇರು ಹಾಲು ಹಿಡಿಸುವುದೇ? ಮಾಸ್ಟರ್: ಆತ ಕೃಪೆ ಮಾಡಿದುದೇ ಆದರೆ ಸೂಜಿಯ ಕಣ್ಣಿನ ಮೂಲಕ ಒಂಟೆಯೂ ಹಾದು ಹೋಗಿ ಬಿಡಬಲ್ಲದು ಅಲ್ಲವೇ? ಶ್ರೀರಾಮಕೃಷ್ಣರು: ಕೃಪೆ ಸುಮ್ಮನೆ ಬಂದು ಬಿಡುತ್ತದೆಯೇ? ಭಿಕ್ಷುಕ 1 ಕಾಸು ಕೇಳಿದರೇನೋ ಕೊಟ್ಟು ಬಿಡಬಹುದು. ಆತ ತನ್ನ ಇಡೀ ರೈಲ್ವೆ ಚಾರ್ಜ್ ಅನ್ನು ಕೊಡಬೇಕೆಂದರೆ? ಮಾಸ್ಟರ್ ಸುಮ್ಮನೆ ನಿಂತಿದ್ದಾನೆ. ಪರಮಹಂಸರು ಸುಮ್ಮನಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಕೇಳುತ್ತಿದ್ದಾರೆ. ಹೌದು, ನಿಜ. ಭಗವಂತನ ಕೃಪೆಯಿಂದ ಕೆಲವರಿಗೆ ಜ್ಞಾನ ಭಕ್ತಿ ಎರಡನ್ನೂ ಗಳಿಸಿಕೊಳ್ಳಲು ಸಾಧ್ಯವಾಗಬಹುದು. ಮಧ್ಯಾಹ್ನವಾದರೂ ಮಾಸ್ಟರ್ ಇನ್ನೂ ಬಾರದಿರುವುದನ್ನು ನೋಡಿ ಪರಮಹಂಸರೇ ಬಿಲ್ವ ಮರದ ಕಡೆಗೆ ಹೋಗುತ್ತಿದ್ದಾರೆ. ಆದರೆ ಅವರು ಪಂಚವಟಿಯನ್ನು ತಲುಪಿದಾಗ ಮಾಸ್ಟರ್ರು ಆ ಕಡೆಯಿಂದ ಜಂಖಾನ, ಆಸನ, ನೀರಿನ ಪಾತ್ರೆ ಹಿಡಿದುಕೊಂಡು ಬರುತ್ತಿದ್ದುದು ಅವರ ಕಣ್ಣಿಗೆ ಬಿತ್ತು. ಮಾಸ್ಟರ್ ಹತ್ತಿರಕ್ಕೆ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ ಹೇಳುತ್ತಿದ್ದಾರೆ, ನಿನ್ನನ್ನು ಹುಡುಕಲು ಬರುತ್ತಿದ್ದೆ. ನೀನು ಇಷ್ಟು ಹೊತ್ತಾದರೂ ಬಾರದಿರುವುದನ್ನು ನೋಡಿ ಭಾವಿಸಿದೆ ನೀನು ಕಾಂಪೌಂಡ್ ನೆಗೆದು ಹಾಗೆ ತಪ್ಪಿಸಿಕೊಂಡು ಹೊರಟು ಹೋಗಿರಬೇಕು. ಬೆಳಿಗ್ಗೆ ನಿನ್ನ ಕಣ್ಣು ಇದ್ದ ಅವಸ್ಥೆಯನ್ನು ನೋಡಿದ್ದೆ. ಭಾವನೆ ಬಂತು ನಾರಾಯಣ ಶಾಸ್ತ್ರಿಯ ಹಾಗೆ ಓಡಿ ಹೋಗಿರಬೇಕು. ಬಳಿಕ ನನಗೆ ನಾನೇ ಹೇಳಿಕೊಂಡೆ, ಛೆ, ಅವನು ಈ ರೀತಿಯಾಗೆಲ್ಲ ಮಾಡತಕ್ಕ ಮನುಷ್ಯನಲ್ಲ. ಆತ ಏನು ಮಾಡಬೇಕಾದರೂ ಮೊದಲೇ ಪೂರ್ವಾಪರ ಆಲೋಚಿಸಿ ಆಮೇಲೆ ಮಾಡುತ್ತಾನೆ. ರಾತ್ರಿಯಾಗಿದೆ. ಪರಮಹಂಸರು ಮಾಸ್ತರೊಡನೆ ಮಾತನಾಡುತ್ತಿದ್ದಾರೆ. ರಾಖಾಲ, ಲಾಟು, ಹರೀಶ ಮೊದಲಾದವರು ಹತ್ತಿರ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ತರಿಗೆ, ಒಳ್ಳೆಯದು,
ಕೆಲವರು ಕೃಷ್ಣ ಲೀಲೆಯ ಸಂಬಂಧವಾಗಿ ಆಧ್ಯಾತ್ಮಿಕ ವ್ಯಾಖ್ಯಾನ ಕೊಡುತ್ತಾರೆ. ಅದರ ವಿಷಯವಾಗಿ ನಿನ್ನ ಅಭಿಪ್ರಾಯವೇನು? ಮಾಸ್ಟರ್: ಅನೇಕ ದೃಷ್ಟಿಗಳಿವೆ. ಇದ್ದರೇನು ತೊಂದರೆ? ನೀವು ಭೀಷ್ಮದೇವನ ಸಂಬಂಧವಾಗಿ ಹೇಳಿದ್ದೀರಿ. ಶರಶಯ್ಯೆಯಲ್ಲಿ ಆತ ಮಲಗಿ ದೇಹತ್ಯಾಗ ಮಾಡುವಾಗ ಹೇಳಿದ, ನಾನು ಏಕೆ ಅಳುತ್ತಿದ್ದೇನೆ ಗೊತ್ತೇ? ಮರಣ ಸಂಕಟಕ್ಕಾಗೇನೂ ಅಲ್ಲ. ಸಾಕ್ಷಾತ್ ನಾರಾಯಣನೇ ಅರ್ಜುನನ ಸಾರಥಿಯಾಗಿದ್ದರೂ ಪಾಂಡವರ ದುಃಖ ದುರಿತಗಳಿಗೆ ಕೊನೆಯೇ ಇಲ್ಲವಲ್ಲ. ಭಗವಂತನ ಲೀಲೆ ನನಗೆ ಸ್ವಲ್ಪವೂ ಅರ್ಥವಾಗುತ್ತಿಲ್ಲವಲ್ಲ ಎಂಬ ಭಾವನೆ ಬಂದು ಅಳುತ್ತಿದ್ದೇನೆ. ಮತ್ತೆ ನೀವು ಹನುಮಂತನ ವಿಷಯವಾಗಿ ಹೇಳಿದ್ದೀರಿ. ಆತ ಹೇಳುತ್ತಿದ್ದ, ನನಗೆ ತಿಥಿ ವಾರ ನಕ್ಷತ್ರ ಏನೂ ಗೊತ್ತಿಲ್ಲ, ನಾನು ಕೇವಲ ರಾಮಚಿಂತನೆ ಮಾಡುತ್ತಿದ್ದೇನೆ. ನೀವು ಹೇಳಿದ್ದೀರಿ, ಬ್ರಹ್ಮ ಶಕ್ತಿ ಇವೆರಡು ಹೊರತು ಇನ್ನು ಬೇರೆ ಏನೂ ಇಲ್ಲ. ಮತ್ತೆ ಹೇಳಿದ್ದೀರಿ, ಬ್ರಹ್ಮಜ್ಞಾನ ಉಂಟಾದರೆ ಇವೆರಡು ಒಂದೇ ಎಂಬ ಬೋಧೆಯಾಗುತ್ತದೆ, ಒಂದೇ ಎರಡಲ್ಲ ಎಂಬ ಬೋಧೆಯಾಗುತ್ತದೆ. ಶ್ರೀರಾಮಕೃಷ್ಣರು: ಹೌದು, ನಿಜ. ನಿನ್ನ ಉದ್ದೇಶ ಗುರಿಯನ್ನು ಮುಟ್ಟುವುದು. ನೀನು ಅದನ್ನು ಇಚ್ಛೆ ಬಂದರೆ ಮುಳ್ಳಿನ ಕಾಡಿನ ಮೂಲಕವಾಗಿಯೂ ಮುಟ್ಟಬಹುದು, ಒಳ್ಳೆ ರಸ್ತೆಯ ಮೂಲಕವಾಗಿಯೂ ಮುಟ್ಟಬಹುದು. ನಾನಾ ದೃಷ್ಟಿಗಳು ನಿಜವಾಗಿಯೂ ಇವೆ. ತೋತಾಪುರಿ ಹೇಳುತ್ತಿದ್ದ, ನಾನಾ ದೃಷ್ಟಿಗಳ ದೆಸೆಯಿಂದ ಸಾಧು ಸೇವೆ ನಡೆಯದೇ ಹೋಯಿತು ಎಂದು. ಒಂದು ಜಾಗದಲ್ಲಿ ಸಂತರ್ಪಣೆ ನಡೆಯುತ್ತಿತ್ತು. ಅನೇಕ ಸಾಧು ಸಂಪ್ರದಾಯದವರು ಬಂದಿದ್ದರು. ಪ್ರತಿಯೊಂದು ಸಂಪ್ರದಾಯದವರು ಹೇಳಲಾರಂಭಿಸಿದರು, ಮೊದಲು ತಮಗೇ ಸೇವೆ ನಡೆಯಬೇಕು, ಬಳಿಕ ಉಳಿದ ಸಂಪ್ರದಾಯದವರಿಗೆ ಎಂದು. ಈ ಗೊಂದಲದಲ್ಲಿ ಯಾವ ನಿರ್ಧಾರಕ್ಕೂ ಬರಲಾಗಲಿಲ್ಲ. ಕೊನೆಗೆ ಎಲ್ಲರೂ ಹೊರಟು ಹೋದರು. ಮಾಡಿದ್ದ ಅಡುಗೆಯನ್ನು ವೇಶ್ಯೆಯರಿಗೆ ಬಡಿಸಲಾಯಿತು. ಮಾಸ್ಟರ್: ತೋತಾಪುರಿ ಬಹಳ ದೊಡ್ಡ ಸಾಧು. ಶ್ರೀರಾಮಕೃಷ್ಣರು: ಆದರೆ ಹಾಜರ ಹೇಳುತ್ತಾನೆ, ಆತ ಕೇವಲ ಒಬ್ಬ ಸಾಮಾನ್ಯ ಮನುಷ್ಯ ಎಂದು. ಇವುಗಳ ಮೇಲೆ ಮಾತುಕತೆ ಯಾವ ಪ್ರಯೋಜನಕ್ಕೂ ಬಂದುದಲ್ಲ. ಪ್ರತಿಯೊಬ್ಬರೂ ಹೇಳುತ್ತಾರೆ ತಮ್ಮ ಗಡಿಯಾರ ಸರಿಯಾಗಿದೆ ಎಂದು. ನೋಡು, ನಾರಾಯಣ ಶಾಸ್ತ್ರಿಯದು ಒಳ್ಳೆ ವೈರಾಗ್ಯ. ಆತ ಒಳ್ಳೆ ದೊಡ್ಡ ವಿದ್ವಾಂಸ. ಹೆಂಡತಿಯನ್ನು ತ್ಯಜಿಸಿ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಹೊರಟು ಹೋದ. ಮನಸ್ಸಿನಿಂದ ಸಂಪೂರ್ಣವಾಗಿ ಕಾಮಕಾಂಚನಾಸಕ್ತಿಯನ್ನು ತ್ಯಜಿಸಿದರೆ ಮಾತ್ರವೇ ಯೋಗ ಉಂಟಾಗುತ್ತದೆ. ಕೆಲವರಲ್ಲಿ ಯೋಗಿಯ ಲಕ್ಷಣ ಎದ್ದು ಕಾಣುತ್ತದೆ. ನಿನಗೆ ನಾನು ಷಟ್ಚಕ್ರದ ವಿಷಯವಾಗಿ ಸ್ವಲ್ಪ ತಿಳಿಸಬೇಕಾಗಿದೆ. ಯೋಗಿಗಳು ಷಟ್ಚಕ್ರವನ್ನು ಭೇದಿಸಿ ಭಗವಂತನ ಕೃಪೆಯಿಂದ ಆತನ ದರ್ಶನವನ್ನು ಪಡೆಯುತ್ತಾರೆ. ಷಟ್ಚಕ್ರದ ವಿಷಯವಾಗಿ ಕೇಳಿದ್ದೀಯೇನು? ಮಾಸ್ಟರ್: ಅವೇ ವೇದಾಂತದ ಸಪ್ತಭೂಮಿಕೆಗಳು. ಶ್ರೀರಾಮಕೃಷ್ಣರು: ವೇದಾಂತದ್ದಲ್ಲ, ವೇದದ್ದು. ಷಟ್ಚಕ್ರಗಳು ಹೇಗಿವೆ ಗೊತ್ತೇ? ಸೂಕ್ಷ್ಮ ದೇಹದೊಳಗೆ ಆ ಎಲ್ಲ ಪದ್ಮಗಳು ಇವೆ. ಯೋಗಿಗಳಿಗೆ ಅವನ್ನು ನೋಡಲು ಸಾಧ್ಯವಾಗುತ್ತದೆ. ಅವು ಮೇಣದ ಮರದ ಎಲೆಕಾಯಿಗಳಂತೆ ಕಾಣುತ್ತವೆ. ಮಾಸ್ಟರ್: ಹೌದು, ಯೋಗಿಗಳು ಅವನ್ನು ನೋಡಬಲ್ಲರಂತೆ. ಒಂದು ವಿಧವಾದ ಗಾಜು ಇದೆ, ಅದರ ಮೂಲಕ ನೋಡಿದರೆ ಚಿಕ್ಕ ವಸ್ತು ದೊಡ್ಡದ್ದಾಗಿ ಕಾಣುತ್ತದೆ ಎಂಬುದಾಗಿ ಓದಿದ್ದೇನೆ. ಅದೇ ರೀತಿ ಯೋಗದ ಮೂಲಕ ಈ ಸೂಕ್ಷ್ಮ ಪದ್ಮಗಳನ್ನು ನೋಡಲು ಸಾಧ್ಯವಾಗುತ್ತದೆ ಅಂತ ಕಾಣುತ್ತದೆ. ಪರಮಹಂಸರ ಸಲಹೆಗನುಸಾರ ಮಾಸ್ಟರ್ ಪಂಚವಟಿಯ ಗುಡಿಸಿಲಿನಲ್ಲಿ ತನ್ನ ರಾತ್ರಿಯನ್ನು ಕಳೆದ. ಬೆಳಗಿನ ಜಾವ ಎದ್ದು ಒಬ್ಬನೇ ಹಾಡುತ್ತಿದ್ದಾನೆ. ಭಜನೆ ಸಾಧನೆಯಿಂದ ಏನೂ ಫಲ ದೊರೆಯದೆ ಹೋಯಿತು. ದೀನಹೀನನ ದಿವ್ಯ ಸ್ಪರ್ಶದಿ ಶುದ್ಧಿಗೈಯುತ ನಿಲ್ಲಿಸು. ನಿನ್ನ ಪಾದವ ಪಡೆವ ಹಂಬಲದಲ್ಲಿ ದಿನಗಳು ಉರುಳಿವೆ. ಆದರಯ್ಯೋ ನೀನು ಮಾತ್ರವೇ ಕಾಣದೆಲ್ಲೋ ಅವಿತಿಹೆ. ಅಕಸ್ಮಾತಾಗಿ ಮಾಸ್ಟರ್ ಕಿಟಕಿ ಹತ್ತಿರ ನೋಡಿದಾಗ ಪರಮಹಂಸರು ಅದರ ಬಳಿ ನಿಂತಿರುವುದು ಕಂಡುಬಂತು. ಪರಮಹಂಸರು ಅಶ್ರುಪೂರ್ಣ ಲೋಚನರಾಗಿದ್ದಾರೆ. ಮಾಸ್ಟರ್ ಈ ಕೆಳಗಿನ ಚರಣಗಳನ್ನು ಹಾಡಿದಾಗ, ದೀನಹೀನ ದಿವ್ಯ ಸ್ಪರ್ಶದಿ ಶುದ್ಧಿಗೈಯುತ ನಿಲ್ಲಿಸು. ಮಾಸ್ಟರ್ ಮತ್ತೆ ಹಾಡುತ್ತಿದ್ದಾನೆ. ಕಾವಿ ಬಟ್ಟೆಯನ್ನುಟ್ಟು ಅಕಸ್ಮಾತಾಗಿ ಮಾಸ್ಟರ್ ಕಿಟಕಿಯ ಹತ್ತಿರ ನೋಡಿದಾಗ ಪರಮಹಂಸರು ಅದರ ಬಳಿ ನಿಂತಿರುವುದು ಕಂಡುಬಂತು. ಪರಮಹಂಸರು ಅಶ್ರುಪೂರ್ಣ ಲೋಚನರಾಗಿದ್ದಾರೆ. ಮಾಸ್ಟರ್ ಈ ಕೆಳಗಿನ ಚರಣಗಳನ್ನು ಹಾಡಿದಾಗ, ದೀನಹೀನ ದಿವ್ಯ ಸ್ಪರ್ಶದಿ ಶುದ್ಧಿಗೈಯುತ ನಿಲ್ಲಿಸು. ಮಾಸ್ಟರ್ ಮತ್ತೆ ಹಾಡುತ್ತಿದ್ದಾನೆ. ಕಾವಿ ಬಟ್ಟೆಯನ್ನುಟ್ಟು ಕಿವಿಯೊಳು ಶಂಖ ಕುಂಡಲ ವಿಕ್ಕುತ ಕ್ರೂರ ಹರಿದೊರೆವನಕ ಅಲೆವನು ಯೋಗಿ ವೇಷವ ತಾಳುತ್ತ. ಪರಮಹಂಸರು ರಾಖಾಲನೊಡನೆ ಈಗ ಸುತ್ತಾಡುತ್ತಿದ್ದಾರೆ.